ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಅಕ್ಟೋಬರ್ ತಿಂಗಳಿನ ಧನಸ್ಸು ರಾಶಿ ಮತ್ತು ಮಿಥುನ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ಈ ತಿಂಗಳಿನಲ್ಲಿ ಮುಖ್ಯವಾಗಿ ಗ್ರಹ ಸಂಚಾರ ನೋಡೋದೇ ಆದರೆ ರಾಹು ಕುಂಭರಾಶಿಯಲ್ಲಿ ಸಂಚಾರ, ಶನಿ ಮೀನ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ತಿಂಗಳಿನಲ್ಲಿ 18ನೇ ತಾರೀಕು ಕರ್ಕಾಟಕ ರಾಶಿಗೆ ಅತಿಚಾರವಾಗಿ ಅಂದರೆ ಬಹುಬೇಗನೆ ಗುರು ಮುಂದಿನ ರಾಶಿಗೆ ಬರ್ತಾ ಇದ್ದಾರೆ. ಅಂದರೆ ಒಂದು ರಾಶಿಯಲ್ಲಿ 1 ವರ್ಷಗಳ ಕಾಲ ಇರಬೇಕು, ಅಂತಹದ್ದು ಬಹುಬೇಗನೆ ಬರ್ತಾ ಇರತಕ್ಕಂಥದ್ದು. ತಾತ್ಕಾಲಿಕವಾಗಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಸೂರ್ಯ ಅಕ್ಟೋಬರ್ 17ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ, ನಂತರ ತುಲಾ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ. ಇನ್ನು ಬುಧ ಅಕ್ಟೋಬರ್ 3ನೇ ತಾರೀಕಿನ ತನಕ ಈ ಒಂದು ಕನ್ಯಾ ರಾಶಿಯಲ್ಲಿ ಸಂಚಾರ, ಅಕ್ಟೋಬರ್ 3ನೇ ತಾರೀಕಿನಿಂದ ಅಕ್ಟೋಬರ್ 24ನೇ ತಾರೀಕಿನ ತನಕ ಈ ಒಂದು ತುಲಾ ರಾಶಿಯಲ್ಲಿ ಸಂಚಾರ, ಅಕ್ಟೋಬರ್ 24ನೇ ತಾರೀಕಿನಿಂದ ಮತ್ತೆ ವೃಶ್ಚಿಕ ರಾಶಿಗೆ ಬಂದು ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ. ಇನ್ನು ಶುಕ್ರ ಅಕ್ಟೋಬರ್ 9ನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ ಸಂಚಾರ, ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ. ಇನ್ನು ಕುಜ ಅಕ್ಟೋಬರ್ 27ನೇ ತಾರೀಕಿನ ತನಕ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಕ್ಟೋಬರ್ 27ನೇ ತಾರೀಕಿನ ನಂತರ ವೃಶ್ಚಿಕ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ನೋಡಿ, ಧನುಸ್ಸು ರಾಶಿ ಮಿಥುನ ರಾಶಿಯವರಿಗೆ ಫಲಾಫಲ ನೋಡೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ಯಾವಾಗಲೂ ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಏನು ರಾಶಿ ಫಲಿತಾಂಶಗಳು ಅಂತ ಇದೆ, ನಾವೆಲ್ಲ ಹೇಳ್ತಾ ಇದ್ದೇವೆ, ಇದು ಗೋಚಾರದಲ್ಲಿ ನಡೀತಕ್ಕಂತಹ ಗ್ರಹಗಳ ಸಂಚಾರವನ್ನು ಅವಲಂಬಿಸಿಕೊಂಡು ಅವಲಂಬನೆಯನ್ನು ಮಾಡಿಕೊಂಡು ನಾವು ಈ ಒಂದು ಪ್ರಿಡಿಕ್ಷನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗ್ರಹಗಳ ಸಂಚಾರ ನಡೀತಾ ಇರುತ್ತೆ. ಈಗ ಗುರು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಈ ಒಂದು ಗುರುಬಲ ಕಡಿಮೆ ಆಗ್ತಾ ಇದೆ. ಸ್ವಲ್ಪ ಕೆಲವೊಂದು ರಾಶಿಗಳಿಗೆ ಗುರು ಬಲ ಬರ್ತಾ ಇದೆ. ಈ ಥರ ಈ ಒಂದು ಗೋಚಾರದಲ್ಲಿ ಇರ್ತಕ್ಕಂತಹ ಒಂದು ಗ್ರಹಗಳ ಸಂಚಾರ ಏನು ನಡೀತಾ ಇದೆ, ಏನು ಗ್ರಹಗಳ ಸ್ಥಾನ ಪಲ್ಲಟ ಆಗ್ತಾ ಇದೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ, ಅದನ್ನು ನೋಡ್ಕೊಂಡ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಇರ್ತಾರೆ. ಅವರೆಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ವೈಯಕ್ತಿಕ ಜನ್ಮ ಜಾತಕ ಅಂತ ಇರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವೈಯಕ್ತಿಕ ಜನ್ಮ ಜಾತಕ ತುಂಬ ಮುಖ್ಯ ಸ್ನೇಹಿತರೆ. ಅದರಲ್ಲಿ ಒಳ್ಳೆಯ ದಶಾಭುಕ್ತಿ ಏನಾದರೂ ನಡೀತಾ ಇದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಅಂದರೆ ಜೀವನದಲ್ಲಿ ಪಾಸಿಟಿವ್ನ ನಾವು ನೋಡ್ಕೊತಾ ಹೋಗ್ತೀವಿ, ಸುಖವಾಗಿ ನೆಮ್ಮದಿಯಾಗಿ ಇರ್ತೀವಿ. ದಶಾಭುಕ್ತಿ ಚೆನ್ನಾಗಿಲ್ಲದೆ ಇದ್ರೆ ಈ ಗುರುಬಲ ಇದ್ರೂ ಕೂಡ ಬೇಸಿಗೆಯಲ್ಲಿ ನೀರು ಬಂದಂಗೆ ಇರುತ್ತೆ, ಅಂದರೆ ಬೇಸಿಗೆಯಲ್ಲಿ ಮಳೆ ಬಂದಂಗೆ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊತೀರಾ ಅಂತಕ್ಕಂತಹ ಉದ್ದೇಶದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ನೋಡಿ, ಈ ಒಂದು 2025 ಅಕ್ಟೋಬರ್ ತಿಂಗಳಿನ ಧನಸ್ಸು ರಾಶಿಯವರಿಗೆ ನೋಡಿ, ಈ ಧನಸ್ಸು ರಾಶಿಯವರಿಗೆ ಈ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಈ ಅರ್ಧಾಷ್ಟಮ ಶನಿ ಅಂದರೆ 4ನೇ ಮನೆಯಲ್ಲಿ ಶನಿ ವಕ್ರಿ ಬೇರೆ ಆಗಿದ್ದಾರೆ. ಇಷ್ಟು ದಿನ ಸಪ್ತಮ ಸ್ಥಾನದಲ್ಲಿ ಗುರು ಇದ್ರು. ಅಕ್ಟೋಬರ್ 15ನೇ ತಾರೀಕಿನ ತನಕ ಸಪ್ತಮ ಸ್ಥಾನದಲ್ಲೇ ಇರ್ತಾರೆ. ಅಕ್ಟೋಬರ್ 15ನೇ ತಾರೀಕಿನ ನಂತರ ಅಷ್ಟಮಕ್ಕೆ ಬರ್ತಾ ಇದ್ದಾರೆ. ಸ್ವಲ್ಪ ಗುರುಬಲ ಕಡಿಮೆ ಆಗ್ತಿದೆ ಧನುಸ್ಸು ರಾಶಿಯವರಿಗೆ. ಅದು ಅಲ್ಲದೆ ಅಕ್ಟೋಬರ್ 17ನೇ ತಾರೀಕಿನ ತನಕ ಈ ಒಂದು ದಶಮ ಸ್ಥಾನದಲ್ಲಿ ಸೂರ್ಯನ ಸಂಚಾರ ಬೇರೆ ನಡೀತಾ ಇದೆ. ನೋಡಿ, ಈ ಧನುಸ್ಸು ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಭಯ ಜಾಸ್ತಿ ಆಗ್ತಕ್ಕಂಥದ್ದು, ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಕೆಲಸ ಸಿಗದೆ ಇರ್ತಕ್ಕಂಥವ್ರಿಗೆ, ಕೆಲಸ ಹುಡುಕಾಟದಲ್ಲಿ ಇರ್ತಕ್ಕಂಥವ್ರಿಗೆ, ಏನಪ್ಪ ಕೆಲಸ ಸಿಗ್ತಾ ಇಲ್ಲ, ಸಿಗುತ್ತೋ ಇಲ್ವೋ, ಇಂಟರ್ವ್ಯೂ ಹೋಗ್ತಾ ಇದೆ, ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ, ಆದರೂ ಕೆಲಸ ಸಿಗ್ತಾ ಇಲ್ಲ ಅಂತ ಭಯ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಈ ಥರ ಆಲ್ರೆಡಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕ ಪ್ರಶಾಂತತೆ ಕಡಿಮೆ ಇರ್ತಕ್ಕಂಥದ್ದು, ಮನಃಶಾಂತಿ ಇಲ್ಲದೆ ಇರ್ತಕ್ಕಂಥದ್ದು, ಈ ಥರ ನೀವು ನೋಡ್ಕೊತ ಬರ್ತಿದ್ದೀರಾ. ಸ್ವಲ್ಪ ಟೆನ್ಷನ್ ಅನುಭವಿಸ್ತಾ ಇದ್ದೀರಾ ಉದ್ಯೋಗದಲ್ಲಿ, ಆ ಮನೆ ವಿಚಾರದಲ್ಲಿ, ಆ ಒತ್ತಡಗಳನ್ನು ನೀವು ಅನುಭವಿಸ್ತಾ ಬರ್ತಾ ಇದ್ದೀರಾ. ಆದರೆ ಈ ತಿಂಗಳಿನಲ್ಲಿ ಪೂರ್ತಿಯಾಗಿ ಆಲ್ಮೋಸ್ಟ್ 27ನೇ ತಾರೀಕಿನ ತನಕ ಕುಜ ಲಾಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕುಜನ ಏನು ಸಂಚಾರ ಇದು ಲಾಭ ಸ್ಥಾನದಲ್ಲಿ ಇದೆ, ಇದು ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಪಾಸಿಟಿವ್ ಚೇಂಜಸ್ನ ತಂದುಕೊಡ್ತಾ ಹೋಗುತ್ತೆ. ನಿಮಗೆ
ಎಷ್ಟೇ ಭಯ ಇದ್ದರೂ, ಎಷ್ಟೇ ಉದ್ಯೋಗದಲ್ಲಿ ತೊಂದರೆ ಇದ್ರೂ, ಏನೇ ಒಂದು ಮಾನಸಿಕ ಪ್ರಶಾಂತತೆ ಇಲ್ಲದಂಗೆ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇದ್ರೂ, ಕುಜನ ಸಂಚಾರ ನಿಮಗೆ ಬಲಿಷ್ಠವಾಗಿದೆ. ಕುಜ ನಿಮಗೆ ಸಾಕಷ್ಟು ಉತ್ತಮವಾದ ಸ್ಥಿತಿಗತಿಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನೋಡಿ, ಮುಖ್ಯವಾಗಿ ಉದ್ಯೋಗ ಇಲ್ಲ, ನನಗೆ ಉದ್ಯೋಗ ಬೇಕು, ಉದ್ಯೋಗ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಉದ್ಯೋಗ ಸಿಗುವ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಈ ತಿಂಗಳಿನಲ್ಲಿ ಅಕ್ಟೋಬರ್ 3ನೇ ತಾರೀಕಿನ ನಂತರ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಈ ಒಂದು ನಿಮ್ಮ ಹೈಯರ್ ಅಫಿಷಿಯಲ್ಸ್ ಹತ್ರ ಅಥವಾ ಸೀನಿಯರ್ ಮ್ಯಾನೇಜರ್ಸ್ ಹತ್ರ ಸ್ವಲ್ಪ ತೊಂದರೆಗಳು, ಬಾಸ್ ಹತ್ರ ತೊಂದರೆಗಳು, ಮನಸ್ತಾಪಗಳು ಎಲ್ಲ ಇರುತ್ತೆ. ಈ ಥರ ಎಲ್ಲ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ಶುಕ್ರನ ಪ್ರವೇಶನೂ ಕೂಡ ಆಗ್ತಾ ಇದೆ ದಶಮ ಸ್ಥಾನಕ್ಕೆ. ಸೊ ದಶಮ ಸ್ಥಾನಕ್ಕೆ 6ನೇ ಮನೆ ಅಧಿಪತಿ ಬರ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ ಉದ್ಯೋಗ ಜೀವನದಲ್ಲಿ. ಸೊ ಈ ಥರ ಸಿಚುವೇಶನ್ ನೀವು ಫೇಸ್ ಮಾಡ್ತಾ ಇದ್ದೀರಾ. ಆದರೆ ಕುಜನ ಸಂಚಾರ ತುಂಬ ಚೆನ್ನಾಗಿದೆ. ಕುಜ ನಿಮಗೆ ಲಾಭ ಸ್ಥಾನದಲ್ಲಿರೋದ್ರಿಂದ ಸಾಕಷ್ಟು ಪಾಸಿಟಿವ್ ಚೇಂಜಸ್ನ ನಿಮಗೆ ತಂದುಕೊಡ್ತಾ ಹೋಗುತ್ತೆ. ಎಷ್ಟೇ ತೊಂದರೆಗಳು, ತಾಪತ್ರಗಳಿದ್ದರೂ ಕೂಡ ಅದರಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು. ಆಮೇಲೆ ಗುರುವಿನ ಪ್ರವೇಶ ಅಷ್ಟಮ ಸ್ಥಾನಕ್ಕೆ ಆಗ್ತಾ ಇರೋದ್ರಿಂದ ಸ್ವಲ್ಪ ದೈಹಿಕ ಶ್ರಮ ಜಾಸ್ತಿ ಆಗ್ತಕ್ಕಂಥದ್ದು, ಶಾರೀರಿಕ ಶ್ರಮ ಅಧಿಕ ಆಗ್ತಕ್ಕಂಥದ್ದು, ಹಣಕಾಸಿನ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥದ್ದು. ಆಮೇಲೆ ಈ ಒಂದು ಪತಿ ಪತ್ನಿಯರಲ್ಲಿ, ಎಸ್ಪೆಷಲಿ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ತಮ್ಮ ಪತಿಯಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ತೊಂದರೆ ಅಂತ ಅನ್ನಿಸ್ತಕ್ಕಂಥದ್ದು, ಕುಟುಂಬದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಕ್ಕಂಥದ್ದು, ಸ್ವಲ್ಪ ಈ ಥರ ಸಿಚುವೇಶನ್ ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಈ ಥರ ಸಿಚುವೇಶನ್ ಆಗ್ತಾ ಇರುತ್ತೆ. ಆದರೆ ಗುರು ದೃಷ್ಟಿ ಚತುರ್ಥ ಸ್ಥಾನದ ಮೇಲೆ ಇರೋದ್ರಿಂದ, ಶನಿಯ ಮೇಲೆ ಇರೋದ್ರಿಂದ ಅನಾವಶ್ಯಕ ಭಯ ಕಡಿಮೆ ಆಗ್ತಾ ಹೋಗುತ್ತೆ. ಭಯ ಇರುತ್ತೆ, ಯಾವುದೋ ಒಂದು ಸೈಟ್ ತೊಗೊಂಡಿದ್ವಿ ಅಥವಾ ವಾಹನ ತೊಗೋಬೇಕು ಅಥವಾ ಈ ಒಂದು ಇನ್ಸ್ಟಾಲ್ಮೆಂಟಲ್ಲಿ ಲೋನ್ ಮುಖಾಂತರ ತೊಗೋಬೇಕು, ಈ ಥರ ನೀವೆಲ್ಲ ಏನು ಪ್ರಯತ್ನ ಪಡ್ತಿದ್ದೀರಾ, ಅಲ್ಲೊಂದು ಭಯ ಇರುತ್ತೆ ಅಲ್ವಾ, ಅನಾವಶ್ಯಕ ಭಯ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಧನುಸು ರಾಶಿಯವರಿಗೆ ಕುಜನ ಸಂಚಾರ ಅದ್ಭುತ ಆಗಿದೆ. ಮಿಕ್ಕಿದ್ದೆಲ್ಲನೂ ಕೂಡ ಸ್ವಲ್ಪ ತೊಂದರೆದಾಯಕವಾಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಮುಂದುವರಿರಿ. ಮತ್ತಾಮೇಲೆ ಆದಷ್ಟು ಈ ತಿಂಗಳಿನಲ್ಲಿ ಜಾಬ್ ಸಿಗ್ತಕ್ಕಂಥ ಲಕ್ಷಣಗಳು ಜಾಸ್ತಿ ಕಾಣಿಸ್ತಾ ಇದೆ. ಈ ಧನುಸು ರಾಶಿಯವರು ಪ್ರತಿನಿತ್ಯ ಶಿವನ ಆರಾಧನೆ, ಕಾಲಭೈರವೇಶ್ವರ, ನಾನು ನೋಡಿ ಈ ಶನಿಗೆ ಮತ್ತೊಂದು ಮದ್ದು ನಾನು ಯಾವತ್ತೂ ಹೇಳೋಲ್ಲ, ಕಾಲಭೈರವೇಶ್ವರನ ಪೂಜೆ, ಓಂ ನಮಃ ಶಿವಾಯ ನೀವೆಷ್ಟು ಹೇಳ್ಕೊತಿರೋ, ಎಷ್ಟು ಸಲ ಪ್ರತಿನಿತ್ಯ ನೀವು ಮಾಡ್ಕೊತಿರೋ, ಕುತ್ಕೊಂಡ್ಬಿಟ್ಟು ಜಪಮಾಲೆ ತೊಗೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಮಾಡ್ಕೋಬೇಕು. ಅದು ನಿಮಗೆ ತುಂಬ ಪಾಸಿಟಿವ್ ಚೇಂಜಸ್ ತಂದುಕೊಡ್ತಾ ಹೋಗುತ್ತೆ. ಆಮೇಲೆ ಈ ದೇವನಾಂಚ ಋಷಿನಾಂಚ ಗುರುಂ ಕಾಂಚನ ಸನ್ನಿಭಂ, ಈ ಏನು ಗುರುಗ್ರಹದ ಮಂತ್ರ ಇದೆ, ಆ ಮಂತ್ರವನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ನೋಡಿ, ಈ ಅಕ್ಟೋಬರ್ 18ನೇ ತಾರೀಕಿನ ತನಕನೂ ಕೂಡ ಸಾಕಷ್ಟು ಒತ್ತಡ ಇರುತ್ತೆ. ತಾಯಿಯ ಆರೋಗ್ಯದಲ್ಲಿ ಮಾನಸಿಕ ತೊಂದರೆಗಳು, ಉದ್ಯೋಗದಲ್ಲಿ ತೊಂದರೆಗಳು, ಈ ಥರ ಸಿಚುವೇಶನ್, ಉದ್ಯೋಗದಲ್ಲಿ ಸಾಕಷ್ಟು ನೀವು ನೋವು ಪಡ್ತಾ ಇದ್ದೀರಾ. ಮತ್ತಾಮೇಲೆ ಆರ್ಥಿಕ ಮುಗ್ಗಟ್ಟುಗಳನ್ನು ನೀವು ಎದುರಿಸ್ತಾ ಬರ್ತಾ ಇದ್ದೀರಾ. ಸೊ ಮಾನಸಿಕ ಪ್ರಶಾಂತತೆ ಕಡಿಮೆ ಆಗ್ತಾ ಇರುತ್ತೆ. ಅಕ್ಟೋಬರ್ 18ನೇ ತಾರೀಕಿನ ತನಕನೂ ಕೂಡ ಸಾಕಷ್ಟು ತೊಂದರೆಗಳು, ಈ ವೆಹಿಕಲ್ ರಿಲೇಟೆಡ್ ವಾಹನಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತೊಂದರೆಗಳು, ಸ್ವಲ್ಪ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಅಶಾಂತಿ ವಾತಾವರಣ ಇರ್ತಕ್ಕಂಥದ್ದು, ಮನೆಯಲ್ಲೂ ಕೂಡ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು, ಕೋಪ ಹೆಚ್ಚಾಗ್ತಕ್ಕಂಥದ್ದು, ಈ ಥರ ಸಿಚುವೇಶನ್. ರಾಂಗ್ ರೂಟಲ್ಲಿ ನೋಡಿ, ರಾಂಗ್ ಇನ್ಫಾರ್ಮೇಷನ್ ಸಿಗುತ್ತೆ ಈ ಸಮಯದಲ್ಲಿ. ಯಾರೋ ಫ್ರೆಂಡ್ಸ್ ಏನೋ ಹೇಳ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡು, ಅಥವಾ ಶೇರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಜೂಜು ಬೆಟ್ಟಿಂಗ್, ಈ ಥರ ಎಲ್ಲ ಹೋಗ್ಬಿಟ್ಟು ಸಾಕಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಅಕ್ಟೋಬರ್ 18ನೇ ತಾರೀಕಿನ ತನಕ ಇದೆ. ಅಕ್ಟೋಬರ್ 18ನೇ ತಾರೀಕಿನ ನಂತರ ಯಾವಾಗ ಗುರುವಿನ ಪ್ರವೇಶ ದ್ವಿತೀಯ ಸ್ಥಾನಕ್ಕೆ ಆಗುತ್ತೆ, ಇಲ್ಲಿಂದ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ ಕಂಡು ಬರ್ತಾ ಹೋಗುತ್ತೆ. ಆಮೇಲೆ ಒಳ್ಳೆಯ ಭೋಜನ ಮಾಡ್ತಕ್ಕಂಥದ್ದು, ಕುಟುಂಬದಲ್ಲಿ ಒಗ್ಗಟ್ಟು ಉಂಟಾಗ್ತಕ್ಕಂಥದ್ದು, ಆಮೇಲೆ ಹೆಚ್ಚಾಗಿ ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಒಂದು ಪಾಸಿಟಿವ್ ಚೇಂಜಸ್ ನೋಡ್ತಕ್ಕಂಥದ್ದು, ಆಮೇಲೆ ಈ ಒಂದು ದೇವತಾ ಕಾರ್ಯಗಳ ಮೇಲೆ ದರ್ಶನಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಉದ್ಯೋಗದಲ್ಲಿ ಇನ್ಕ್ರಿಮೆಂಟ್ ಸಿಗ್ತಕ್ಕಂಥದ್ದು, ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು, ಈ ಥರ. ಆಮೇಲೆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಆದಷ್ಟು ಈ ಒಂದು ನೆಗೆಟಿವಿಟಿ ಕಡಿಮೆಯಾಗಿ ಪಾಸಿಟಿವ್ ಚೇಂಜಸ್ ನೋಡ್ತಕ್ಕಂಥದ್ದು, ಈ ಥರ ಈ ಮಿಥುನ ರಾಶಿಯವರಿಗೆ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ಈ ಗುರುವಿನ ಏನು ರಾಶಿ ಚೇಂಜ್ ಆಗ್ತಾ ಇದೆ, ರಾಶಿ ಬದಲಾವಣೆ ಆಗ್ತಾ ಇದೆ,
ಇದು ನಿಮಗೆ ತಂದುಕೊಡ್ತಾ ಹೋಗುತ್ತೆ, ಸಾಕಷ್ಟು ಪಾಸಿಟಿವ್ ಚೇಂಜಸ್ ತಂದುಕೊಡ್ತಾ ಹೋಗುತ್ತೆ. ಇಷ್ಟು ದಿನ ನೀವು ಪಟ್ಟಿರೋ ನೋವೆಲ್ಲನೂ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆ ಅಕ್ಟೋಬರ್ 18ನೇ ತಾರೀಕಿನ ನಂತರ ಇರುತ್ತೆ. ಅಕ್ಟೋಬರ್ 18ನೇ ತಾರೀಕಿನ ತನಕನೂ ಕೂಡ ಈ ಉದ್ಯೋಗದಲ್ಲಿ ಮಾನಸಿಕ ಪ್ರಶಾಂತತೆ ಇಲ್ಲದಿರ್ತಕ್ಕಂಥದ್ದು, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಕೆಲಸನೇ ಸಿಗ್ತಾ ಇಲ್ಲ, ಏನು ಮಾಡಬೇಕು, ಸಾಕಷ್ಟು ತೊಂದರೆಗಳು, ಈ ಥರ ಸಿಚುವೇಶನ್ ನಿಮಗೆ ಬರ್ತಾ ಇರುತ್ತೆ. ತಾಯಿ ಆರೋಗ್ಯದಲ್ಲಿ, ತಂದೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಈ ಥರ ಸಿಚುವೇಶನ್ ಜಾಸ್ತಿ ಇರುತ್ತೆ. ಮಿಥುನ ರಾಶಿಯವರಿಗೆ ಅಕ್ಟೋಬರ್ 18ನೇ ತಾರೀಕಿನ ನಂತರ ಸಾಕಷ್ಟು ಉತ್ತಮವಾದ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಈ ಮಿಥುನ ರಾಶಿಯವರು ತಪ್ಪದೆ ನೋಡಿ, ಪ್ರತಿನಿತ್ಯನೂ ಕೂಡ ನೋಡಿ, ನೀವು ಕೂಡ ಮಿಸ್ ಮಾಡ್ದಂಗೆ ಕಾಲಭೈರವೇಶ್ವರನ ಆರಾಧನೆ ಮಾಡಿ ಮತ್ತು ಮಹಾಲಕ್ಷ್ಮಿ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು. ಮತ್ತು ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಬನ್ನಿ ಈ ತಿಂಗಳು. ಇನ್ನು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತ ಇರ್ತಕ್ಕಂಥವ್ರಿಗೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಸಮಸ್ಯೆಗಳನ್ನು ಹೇಳ್ಕೋಬಾರ್ದು. ಸೊ ಇದು ವೇದಿಕ್ ಆಸ್ಟ್ರಾಲಜಿ ಆಗಿರುತ್ತೆ. ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು. ಸೊ ಏನು ಪ್ರಾಬ್ಲಮ್ ಇದೆ, ಜಾತಕದಲ್ಲಿ ಇರ್ತಕ್ಕಂತಹ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಯಾವಾಗಲಿಂದ ಸರಿ ಹೋಗ್ಬೋದು, ಸೊ ಏನು ಪರಿಹಾರ ಮಾಡಿಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ, ಸೊ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು, ಆ ಥರ ಪರಿಹಾರ ನಾನು ಸೂಚನೆ ಮಾಡ್ತೇನೆ. ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.